ಪ್ರೈಸ್ ದ ಲಾರ್ಡ್. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ದೇವರಿಗಾಗಿ ಓಡುವುದು ಅಥವಾ ನಡೆಯುವುದು, ರನ್ನಿಂಗ್ ಫಾರ್ ಗಾಡ್ ಆ್ಯಂಡ್ ರನ್ನಿಂಗ್ ವಾಕಿಂಗ್ ಫಾರ್ ಗಾಡ್, ಅದರಲ್ಲಿರುವಂಥ ಲಾಭಗಳೇನು, ಈ ವಿಷಯದ ಕುರಿತು ನಾವು ಕಲೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಇದು ನಿಜವಾಗ್ಲೂ ನಿಮಗೆ ಉಪಯುಕ್ತವಾಗಿರ್ತದೆ. ಸತ್ಯವೇದ ಭಾಗವನ್ನು ಓದುತ್ತೇವೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಯೋನನ ಪುಸ್ತಕವನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಹೀಗಾಗಿ ಯೋನ 2ನೇ ಅಧ್ಯಾಯ ನಾವು ಈ ದಿನ ಓದಿಕೊಳ್ಳೋಣ. 2ನೇ ಅಧ್ಯಾಯ 1-10 ವಚನ. ಮೈಕ್ ಇರೋರು ಗಟ್ಟಿಯಾಗಿ ಓದ್ರಿ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೇನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದಿ. ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿದೀಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತ್ತು, ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು. ನಿನ್ನ ಸಾನ್ನಿಧ್ಯದಿಂದ ಬಿಸಾಡಲ್ಪಟ್ಟಿದ್ದೇನೆ ಅಂದುಕೊಂಡೆನು, ಆದರೂ ನಿನ್ನ ಪರಿಶುದ್ಧಾಲಯವನ್ನು ಪುನರ್ದರ್ಶನ ಮಾಡುವೆನು. ಜಲರಾಶಿಯು ನನ್ನನ್ನು ಮುತ್ತಿ ನನ್ನ ಪ್ರಾಣಕ್ಕೆ ಬಂದಿತು, ಮಹಾಸಾಗರವು ನನ್ನನ್ನು ಆವರಿಸಿತು. ಪಾಚಿಯು ನನ್ನ ತಲೆಯನ್ನು ಸುತ್ತಿಕೊಂಡಿತ್ತು, ಪರ್ವತಗಳ ಬುಡದ ತನಕ ಇಳಿದೆನು. ಭೂಲೋಕದ ಅಗುಳಿಗಳಿಗೆ ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು. ನನ್ನ ದೇವರಾದ ಯೆಹೋವನೇ, ನೀನು ನನ್ನ ಪ್ರಾಣವನ್ನು ಅಧೋಲೋಕಗಳಿಂದ ಉದ್ಧರಿಸಿದ್ದಿ. ನನ್ನ ಆತ್ಮವು ನನ್ನಲ್ಲಿ ಕುಂದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನನ್ನ ಬಿನ್ನಹವು ನಿನಗೆ ಮುಟ್ಟಿತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು. ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೊರೆದು ಬಿಡುವರು. ನಾನಾದರೂ ಸ್ತೋತ್ರ ನಿಧಿಯಿಂದ ನಿನಗೆ ಯಜ್ಞವನ್ನರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣ ನೆಲದಲ್ಲಿ ಕಾರಿಬಿಟ್ಟಿತ್ತು. ಓದಿದಂತ ದೇವರ ವಾಕ್ಯ ನೋಡಿದಂತ ಎಲ್ಲ ದೇವ ಮಕ್ಕಳನ್ನು ಆಶೀರ್ವಾದ ಮಾಡಲಿ. ಈ ಒಂದು 2ನೇ ಅಧ್ಯಾಯಕ್ಕೆ ಕೊಡಲ್ಪಟ್ಟಿರುವಂತ ಒಂದು ಥೀಮ್ ಏನಂತಂದ್ರೆ ದೇವರೊಂದಿಗೆ ಓಡುವುದು, ರನ್ನಿಂಗ್ ವಿತ್ ಗಾಡ್. 1ನೇ ಅಧ್ಯಾಯಕ್ಕೆ ನಾನು ಒಂದು ಥೀಮ್ ಕೊಟ್ಟಿದ್ದೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ರನ್ನಿಂಗ್ ಅವೇ ಫ್ರಮ್ ಗಾಡ್, ದೇವರ ಸನ್ನಿಧಾನದಿಂದ ದೂರ ಓಡಿ ಹೋಗುವುದು, ಅದು 1ನೇ ಅಧ್ಯಾಯ. 2ನೇ ಅಧ್ಯಾಯ ರನ್ನಿಂಗ್ ವಿತ್ ಗಾಡ್, ಅಂದರೆ ದೇವರೊಂದಿಗೆ ಓಡೋದು ಅಥವಾ ನಡೆಯೋದು ಅಥವಾ ದೇವರ ಸನ್ನಿಧಾನದಲ್ಲಿ ಇರೋದು. దేవునితో ನಡೆಸೇದಿ ಅಲ್ವಾ? ದೇವರ ಸನ್ನಿಧಾನలో ఉండేది. ಸೊ ಇಲ್ಲಿ ನಾವು ಈ ಭಾಗದಲ್ಲಿ ಈ ವಿಷಯವನ್ನು ಹೆಚ್ಚಾಗಿ ನಾವು ನೋಡೋರಾಗಿರ್ತೇವೆ. ದೇವರ ಸನ್ನಿಧಾನದಲ್ಲಿ ನಾವು ನಡೆಯೋದ್ರಿಂದ ಕೆಲವು ಸಿಂಪ್ಟಮ್ಸ್ ಇದೆ, ಕೆಲವು ರಿಸಲ್ಟ್ಸ್ ಇದೆ. ಅದನ್ನು ನಾವು ಈಗ ಈ 10 ವಚನದಲ್ಲಿ ನಾವು ನೋಡ್ತೀವಿ. ಒಂದು ವೇಳೆ ನೀವು ದೇವರನ್ನ ಬಿಟ್ಟಿದ್ದೀರಾ ಯೋನನ ಹಾಗೆ, ಬಟ್ ಈಗ 2ನೇ ಅಧ್ಯಾಯದಲ್ಲಿ ದೇವರು ನನಗೆ ನಿನಗೆ ಹೇಳ್ತಾ ಇದ್ದಾರೆ, ರನ್ ವಿತ್ ಮೀ, ವಾಕ್ ವಿತ್ ಮೀ, ನನ್ನೊಂದಿಗೆ ನಡಿ, ನನ್ನೊಂದಿಗೆ ಓಡು, ನನ್ನ ಸನ್ನಿಧಾನಕ್ಕೆ ಓಡು. ಆಗಿನ ಕಾಲದಲ್ಲಿ ಹನೋಕನು he was walking with God, ಬಟ್ ಈಗಿನ ಕಾಲದ ವಿಶ್ವಾಸಿಗಳು ಅನೇಕರು ಮುಂಜಾನೆ they will walk with the dog ಅಲ್ವಾ? Enoch walked with God, but 20th century people walk with dog. That's a difference. ಸರಿನಾ? ಹಾಗಾದ್ರೆ ಎಲ್ಲರೂ ಗಮನ ಇಡಿ ಪ್ರಿಯ ದೇವರ ಮಕ್ಕಳೇ, ದೇವರೊಂದಿಗೆ ನಡೆಯಿರಿ, ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿರಿ. ನಿಮ್ಮ ಜೀವನದಲ್ಲಿ ಅನೇಕ ಫಲಗಳನ್ನು, ಒಂದು ಸಮಾಧಾನ, ಒಂದು ವಿಶ್ರಾಂತಿಯನ್ನು ಕಾಣ್ತೀರಾ. ಯಾಕಂದ್ರೆ ಏನೆಲ್ಲ ಇರ್ಬೋದು, ಆದರೆ ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲದೆ ಹೋದರೆ ಖಂಡಿತಂగా అన్యోన్యతం లేకుంటే పోతే ಪರಿಣಾಮ ಉಂಟುತ್ತೆ. ಅದರಿಂದ ಇವತ್ತು ನಾವು ಕಲಿಯೋದು ದೇವರೊಂದಿಗೆ ನಡೆದ್ರೆ ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ, ಆಸೆಗಳಿರ್ತದೆ ಅನ್ನೋದನ್ನ ನಾವು ಇವತ್ತು ಕಲಿತೀವಿ. 1ನೇ ವಚನ ಈಗ ಇಲ್ಲಿ ಓದಮ್ಮ. ಶಿಲ್ಪ ಓದು. ಮೈಕ್ ಇಲ್ಲಿಲ್ಲೇ ಕೊಡಿ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಸರಿ, ಇದು ಇಂಗ್ಲಿಷ್ನಲ್ಲಿ ಮುಖ್ಯವಾಗಿ ಒರಿಜಿನಲ್ ಕಿಂಗ್ ಜೇಮ್ಸ್ ವರ್ಷನ್ ಇಂಗ್ಲಿಷ್ನಲ್ಲಿ ಏನಂತ ಬರೆದಿದೆ ಅಂದರೆ ದೆನ್ ಜೋನಾ ಪ್ರೈಡ್ ಅಂತ ಬರೆದಿದೆ. ಆಮೇಲೆ
ಕನ್ನಡದಲ್ಲಿ ನಂತರ ಯೋನನು ಪ್ರಾರ್ಥನೆ ಮಾಡಿದನು. ತೆಲುಗುలో తర్వాత ಯೋನ ಪ್ರಾರ್ಥಿంచాడు ಅಂತ ಬರೆದಿದೆ. ಹಾಗಾದರೆ తర్వాత ಅರ್ಥಮೇಮಿ, ನಂತರ ಅಂದ್ರೆ ಅರ್ಥ ಏನು, ದೆನ್ ಅಂದ್ರೆ ಅರ್ಥ ಏನು ಅಂತಂದರೆ, ಎಲ್ಲರಿಗೂ ಗೊತ್ತು ಯೋನ 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆ ಒಳಗೆ ಇದ್ದನು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅಲ್ವಾ. ಯಾಕಂದ್ರೆ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ದೇವರು ಮೀನಿಗೆ ಅಪ್ಪಣೆ ಮಾಡ್ತಾರೆ, ಯೋನನನ್ನು ನೀನು ನುಂಗ್ಬಿಡು, ಯೋನನಿಗೇನು ತೊಂದರೆ ಆಗಬಾರ್ದು, ಸಮುದ್ರದಿಂದ ನೀನು ನುಂಗ್ಬಿಡು. ಯೋನ ತಪ್ಪು ಮಾಡಿದ್ರೂ ಅವನು ಪಶ್ಚಾತ್ತಾಪ ಪಟ್ಟಿದ್ದರಿಂದ ಅವನಿಗೆ ಎಸ್ಕೇಪ್ ಮಾಡ್ತಾರೆ. ಬಟ್ ಅವನು ಸ್ವಲ್ಪ ಪಾಠ ಕಲೀಲಿ ಎಂಬುದಾಗಿ ದೇವರು ಮೀನಿನ ಹೊಟ್ಟೆ ಒಳಗೆ ಅವನಿರ್ತಾರೆ. ಮೀನನ್ನು ತಿನ್ನೋದು ಓಕೆ, ಬಟ್ ಮೀನಿನ ಹೊಟ್ಟೆ ಒಳಗಡೆ ಇರೋದು ಸ್ವಲ್ಪ ಅಲ್ಲ, ಜಾಸ್ತಿ ವೇದನೆ ಅಲ್ವಾ. ಸೊ ಯೋನನಿಗೆ ಅಲ್ಲಿ ದೇವರು ರಕ್ಷಿಸ್ತಾರೆ, ಬಟ್ ಯು ಹ್ಯಾಡ್ ಟು ಗೋ ಥ್ರೂ ಸಮ್ ಹಾರ್ಡ್ ಲೆಸನ್ಸ್. ಕೆಲವು ವೇಳೆ ನಾವು ತಪ್ಪು ಮಾಡುವಾಗ ನಮ್ಮ ಜೀವಮಾನದಲ್ಲಿ, ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ದೇವರು ಎಲ್ಲವನ್ನ ಕ್ಷಮಿಸ್ತಾರೆ. ಬಟ್ ಆದರೆ ಪುನಃ ತಪ್ಪಿಗೆ ಹೋಗದೇ ಇರೋ ಹಾಗೆ ಕೆಲವು ವೇಳೆ ದೇವರು ನಮ್ಮನ್ನು ಕಷ್ಟದ ಹಾದಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಒಂದು ವೇಳೆ ಆ ಥರ ಹಾದಿಯಲ್ಲಿ ಕೆಲವರು ನಡೀತಾ ಇರ್ಬೋದು, ಆ ಥರ ಒಂದು ಶಿಕ್ಷೆಯಲ್ಲಿ ಕೆಲವರು ನಡೀತಾ ಇರ್ಬೋದು. ಹೀಗೆ ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡಿ. ದೇವರು ತಾನು ಯಾರನ್ನು ಪ್ರೀತಿಸ್ತಾರೋ ಅವರನ್ನೇ ಗದರಿಸ್ತಾರೆ ಎಂಬುದಾಗಿ, ಅವರನ್ನೇ ಶಿಕ್ಷಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಕೆಲವರು ಇಲ್ಲಿ ಆ ಶಿಕ್ಷೆಯಲ್ಲಿ ಇರಬಹುದು, ಗೊತ್ತಿಲ್ಲ, ಯು ನೋ ಯುವರ್ ಹಾರ್ಟ್ ಯಾವ ರೀತಿ ಎಂಬುದಾಗಿ. ಬಟ್ ಇಲ್ಲಿ ಪ್ರಶ್ನೆ ಬರೋದು, ನಂತರ ಯೋನ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ಈ 3 ದಿನ ಅವನು ಯಾಕೆ ಪ್ರಾರ್ಥನೆ ಮಾಡಿಲ್ಲ? ಈ 3 ದಿನ ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡು ಅವನು ಯಾಕೆ ಪ್ರಾರ್ಥನೆ ಮಾಡಿಲ್ಲ? ಈಗ 3 ದಿನ ಆದಮೇಲೆ ಪ್ರಾರ್ಥನೆ ಮಾಡ್ತಾವ ನೋಡಿ. ಯಾಕಂದ್ರೆ ಕರೆಕ್ಟಾಗಿ ಬರೆದಿದೆ, 3 ದಿನ ಹಗಲು ರಾತ್ರಿ ಯೋನ ಮೀನಿನ ಹೊಟ್ಟೆ ಒಳಗೆ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಇಂದಿನ ವಚನ ಆ ಥರ ಬರೆದಿದೆ, ಈ ವಚನದಲ್ಲಿ ಆ ಥರ ಇದೆ. ಹಾಗಾದರೆ ಇವನು ಆಚೆ ಬಂದ ಮೇಲೆ ಪ್ರಾರ್ಥನೆ ಮಾಡಿಲ್ಲ, ಮೀನಿನ ಹೊಟ್ಟೆ ಒಳಗೆ ಇದ್ದುಕೊಂಡೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಷ್ಟು ದಿನ ಆಗಿದೆ? ಇಲ್ಲಿಗೆ 3 ದಿನ ಆಗಿದೆ. ಅప్పుడు ಪ್ರಶ್ನೆ ಏನಂದರೆ, ಯೋನ ಯಾಕೆ ಫಸ್ಟ್ ದಿನನೇ ಪ್ರಾರ್ಥನೆ ಮಾಡಿಲ್ಲ ಅಂತಂದರೆ, ಯೋನ ಉತ್ತರ, ಯೋನ ಮೀನಿನ ಹೊಟ್ಟೆ ಒಳಗಿಂದ ತಾನೇ ಆಚೆ ಬರೋಕ್ಕೆ ಪ್ರಯತ್ನ ಮಾಡ್ತಿದ್ದ, ಅದಕ್ಕೆ ಪ್ರಾರ್ಥನೆ ಮಾಡಿಲ್ಲ. ಸರಿನಾ? ಎಲ್ಲರೂ ಗಮನ ಮಾಡಿ. ಯೋನ ಮೀನಿನ ಆಚೆಗೆ ಬರೋಕ್ಕೆ ಅವನೇ ಪ್ರಯತ್ನ ಮಾಡ್ತಿದ್ದ, ಅದೇ ಪ್ರಾಬ್ಲಮ್. ನಾವು ಅವಿಧೇಯರಾದಾಗ, ಪಶ್ಚಾತ್ತಾಪ ಪಟ್ಟಾಗ, ದೇವರು ನಮ್ಮನ್ನು ಕ್ಷಮಿಸಿದಾಗ, ಕೆಲವು ವೇಳೆ ಶಿಕ್ಷೆ ಕಷ್ಟದೊಳಗೆ ನಮ್ಮನ್ನು ಇಟ್ಟಾಗ, ದೇವರೇ ನೀನೇ ನನ್ನ ಹೊರಗಡೆ ತಗೊಂಬ, ನೀನು ಯಾವಾಗ ತಗೊಂಬರ್ತೀಯ ಅಲ್ಲವ್ರಿಗೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಬೇಕು. ಬಟ್ ಇಲ್ಲಿ ನಮ್ಗೆ ಅರ್ಥ ಆಗೋದು, ಯೋನ ಇರಲಿ ನೋಡಿ, ಇನ್ನೂ ಅವನಿಗೆ ಸ್ವಲ್ಪ ಅಹಂಭಾವ. ಕೆಲವು ಸಲ ದೇವರು ನಮಗೆ ಪಾಠ ಕಲಿಸಿದ್ರು ಪಾಠ ಕಲಿಯಲ್ಲ, ಇನ್ನೂ ನಮ್ಮಲ್ಲಿ ಏನೋ ಒಂದು ಪ್ರೈಡ್ ಇರ್ತದೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆ ಥರ ಇದೆ ಎಂಬುದಾಗಿ ಗೊತ್ತಿಲ್ಲ. ಸೊ ಸಿ ವಾಟ್ ಈಸ್ ಯುವರ್ ಪ್ರೈಡ್. ಚೇಂಜ್ ಆಗಬೇಕು, ನಾನು ನೀನು ಚೇಂಜ್ ಆಗಬೇಕು. ಎಲ್ಲಿ ದೇವರು ಕಷ್ಟದಿಂದ ನಿನ್ನ ತಿದ್ದಿ ಸರಿಪಡಿಸ್ತಾ ಇದ್ದಾರೋ, ಡು ವಿ ಸ್ಟಿಲ್ ಹ್ಯಾವ್ ಪ್ರೈಡ್? ಇವನಿಗೆ ಪ್ರೈಡ್ ಇತ್ತು, దేవుడు వద్దు నాకే, నేనే ట్రై చేస్తాను అని ಪ್ರಾರ್ಥನೆ ಶೈಲೆ. ಎಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇಲ್ಲ, ಯಾಕೆ ಗೊತ್ತಾ? ಯು ಆರ್ ಟ್ರೈಯಿಂಗ್ ಯುವರ್ ಲೆವೆಲ್ ಬೆಸ್ಟ್ ಟು ಇಂಪ್ರೂವ್ ಬೈ ಯುವರ್ ಸೆಲ್ಫ್. ನೀವೇ ಇಂಪ್ರೂವ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ದೇವರಿಲ್ಲದೆ ನಾನು ಹೆಂಗೋ ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ದೇವರ ಮಕ್ಕಳಿಗೆ ದೇವರ ಅನ್ಯೋನ್ಯತೆ ಇರಬೇಕು, ದೇವರ ವಾಕ್ಯ ಇರಬೇಕು, ದೇವರೊಂದಿಗೆ ಸಂಭಾಷಣೆ ಇರಬೇಕು. ಪ್ರಿಯರೇ, ನಾನು ನಂಬ್ತೀನಿ ಯೋನನ ಈ ಜೀವಿತದ ಮೂಲಕವಾಗಿ ನೀವು ಅನೇಕ ಪಾಠಗಳನ್ನು ಕಲಿತಾ ಇದ್ದೀರ ಎಂಬುದಾಗಿ. ಒಂದು ವೇಳೆ ದೇವರನ್ನ ಬಿಟ್ಟಿದ್ರೆ ದೇವರೊಂದಿಗೆ ನಡೆಯುವುದಕ್ಕೆ ನೀವು ತೀರ್ಮಾನ ಮಾಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡನ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ದೇವರೇ, ನಿನಗಾಗಿ ಓಡಬೇಕು, ನಿನಗಾಗಿ ನಡೆಯಬೇಕು, ಅದರಿಂದ ನಮಗಿರುವಂಥ ಲಾಭಗಳ ಕುರಿತು ನಮ್ಮೊಂದಿಗೆ ಮಾತನಾಡಿದ್ಯಪ್ಪ. ಯಾರ್ಯಾರು ಇವತ್ತು ನಿನ್ನೊಂದಿಗೆ ನಡೀತಾ ಇಲ್ವೋ, ಓಡ್ತಾ ಇಲ್ವೋ, ಅವರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅಪ್ಪ ತಂದೆ ಆದ ದೇವರೇ, ಅವ್ರು ನಿನಗಾಗಿ ಓಡಬೇಕು, ನಿನಗಾಗಿ ನಡಿಬೇಕಪ್ಪ. ದೇವರೇ, ನೀನು ಯಾವಾಗಲೂ ನಮಗೆ 2ನೇ ಚಾನ್ಸ್ ಅನ್ನು ಕೊಡುವಂಥ ದೇವರು. ಅನೇಕ ಚಾನ್ಸ್ಗಳನ್ನ ಕೊಟ್ಟಿದ್ಯಾ. ಮನ ತಿರುಗಿಸಿ ನಿನ್ನ ಕಡೆಗೆ ಬರುವಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು.
ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ
ಕೈಬೇಡಲೇ